ಹೋಗುವ ಮುನ್ನ ಹೆಂಗೆ ಹಳೆ ವರ್ಷಕ್ಕೆ ವಿದಾಯ ಹೇಳಿ ಹೊಸ ವರ್ಷಕ್ಕೆ ಸ್ವಾಗತ ಮಾಡೋಣ ಅಂತ ಹೇಳ್ತಾ ಇದ್ದೆ. ಹಾಗೆ ನಾವು ಈ ಹಳೆಯ ನೌಕರಿ ಜೀವನ ಮತ್ತು ಇಂದಿನ ಜೀವನ ಬಿಟ್ಟು 1ನೇ ತಾರೀಕಿಗೆ ನಾವು ಜನವರಿ 1ಕ್ಕೆ ಈ ಹೊಸ ಜೀವನ ಓಂ ಶಾಂತಿ ಪ್ರವೇಶ ಮಾಡಿ ಹೊಸ ಜೀವನಕ್ಕೆ ಸ್ವಾಗತ ಮಾಡಿಕೊಂಡು ಸೇರಿಕೊಳ್ಳಿ. ಇಲ್ಲಿ 15ನೇ ತಾರೀಕು ರಾತ್ರಿ 15 ಬಿಕನೇರ್ ಎಕ್ಸ್ಪ್ರೆಸ್ ರೈಲ್ವೆದ್ರಲ್ಲಿ ನಾವೆಲ್ಲರೂ ಬರೀವಿ. ಒಂದು ಖುಷಿ, ಎಲ್ಲ ಸಣ್ಣ ಅಕ್ಕಂದಿರು ಸಹೋದರ ಸಹೋದರಿಯರು ಎಲ್ಲರೂ ಒಂದು ಕುಟುಂಬ ಸಮೇತ ನಾವೆಲ್ಲ 87 ಜನನೂ ಕೂಡ ಪ್ರಯಾಣ ಮಾಡಿದ್ದೀವಿ. ನಾವು ಓಡೋದರ ಕೇಳಿದ್ದೀವಿ, ಯಾಕಂದ್ರೆ ಫಸ್ಟ್ ಇದು ಮೊದಲೇ 1ನೇ ದಿನ ಕ್ಯೂರಿಯಾಸಿಟಿ ಇರುತ್ತೆ ಏನು ನೋಡ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾವು ಒಂದು 57 ಜನ ಓಡೋದರ ಕೇಳಿದ್ದೀವಿ. ಅಕ್ಕವರು ಅಲ್ಲಿ ಇರೋದು, ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಬಸ್ ಮೂಲಕ ಬಸ್ಸು ಕೂಡ ಮಾಡಿದ್ದೀವಿ. ಅಲ್ಲಿಂದ ದಬೋಯ್ಗೆ ಹೋಗಿ ಅಲ್ಲಿ ಒಂದು ಹಾಲ್ಟ್ ಮಾಡಿದ್ದೀವಿ ಒಂದು ಹೋಟೆಲ್ನಲ್ಲಿ. ಬೆಳಿಗ್ಗೆ ಎದ್ದು ದಬೋಯಿ ಓಂ ಶಾಂತಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮುರುಳಿ ಧ್ಯಾನವನ್ನು ಮಾಡಿ ಆನಂತರ ಉಪಹಾರವನ್ನು ಸೇವಿಸಿಕೊಂಡು ಅಲ್ಲಿಂದ ನಾವು ಏನು ಮಾಡಿದ್ವಿ ಅಂದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬರೀ ವೈ ಸರ್ದಾರ್ ವೈ ಮೂರ್ತಿಯನ್ನು ನೋಡಲಿಕ್ಕೆ ಭಾಳ ಖುಷಿ ಅನಿಸ್ತು. ಅದು ಮೂರ್ತಿ ದೂರದಿಂದ 2 ದೂರದಿಂದ ನೋಡಿದರೂ ಹಾಗೆ ಕಾಣಿಸುತ್ತೆ. ಸಮೀಪದಾಗಂತೂ ಅದ್ಭುತ, ಭಾಳ ಎತ್ತರ, ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಏಕಶಿಲ. ಅದು ನಮಗೊಂದು ಸಂದೇಶ ಕೊಡ್ತು. ನಾವು ನಮ್ಮ ಜೀವನದೊಳಗೆ ಹಾಗೆ ಗಟ್ಟಿಯಾಗಿ ನಾವು ನಮ್ಮ ಮನಸ್ಸನ್ನು ಸ್ವಾಧೀನದಲ್ಲಿ ಇಟ್ಕೊಂಡು ನಾವು ಯಾವಾಗಲೂ ಕೂಡ ನಮ್ಮ ಮನಸ್ಸನ್ನು ನಿಗ್ರಹ ಮಾಡ್ಕೊಂಡಿದ್ರೆ ಹಾಗೆ ಗಟ್ಟಿಯಾಗಿರ್ಬೋದು ಅಂತಕ್ಕಂಥ ಒಂದು ಸಂದೇಶ ಕೊಡ್ತು. ನಾವು ಸದೃಢವಾಗಬೇಕು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೈತಿಕವಾಗಿ ನಾವು ಸದೃಢ ಆಗಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಆ ಮೂರ್ತಿ ನಾವು ಗೊತ್ತಾಗಿದೆ. ಉಕ್ಕಿನ ಮನುಷ್ಯ ಎಂದು ಕರೆಸಿಕೊಟ್ಟಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಮೂರ್ತಿ ಬಹು ದೊಡ್ಡದಾಗಿರ್ತಕ್ಕಂಥ ಮೂರ್ತಿ, 100 ಮೀಟರ್ಷ್ಟು ಎತ್ತರವಾಗಿರ್ತಕ್ಕಂಥ ಆ ಒಂದು ಮೂರ್ತಿ ನೋಡಿದಾಗ ಭಾಳ ನಮಗೆ ಮನಸ್ಸಿನಲ್ಲಿ ಅನಿಸ್ತು ಎಷ್ಟು ದೃಢತೆ ಇದೆ ಇಲ್ಲಿ ಅಂತಕ್ಕಂಥದ್ದು. ಅಂತಹ ಅಗಾಧವಾದ ದೃಢತೆಯನ್ನು ಹೊಂದಿರತಕ್ಕಂಥ ಮೂರ್ತಿಯನ್ನು ನೋಡಿದಾಗ ನಾವು ಕೂಡ ನಮ್ಮ ಜೀವನದಲ್ಲಿ ದೃಢರಾಗಬೇಕು ಅಂತಕ್ಕಂಥ ಒಂದು ಸಂದೇಶ ನಮಗೆ ಸಿಕ್ತು. ತದನಂತರದಲ್ಲಿ ನಾವು ನೀಲಕಂಠ ಧಾಮಕ್ಕೆ ಬಂದ್ವಿ. ನೀಲಕಂಠ ಧಾಮಕ್ಕೆ ಬಂದ್ವಿ. ಅಲ್ಲಿನೂ ಕೂಡ ಬಹಳ ಸೊಗಸಾದ ದೇವಸ್ಥಾನ. ಆ ನೀಲಕಂಠ ಧಾಮದಲ್ಲಿ ಸುತ್ತಲೂ ನೀರು, ಮಧ್ಯದಲ್ಲಿ ಒಂದು ದೇವಸ್ಥಾನ ಮತ್ತು ಸಾಯಂಕಾಲ ಅಲ್ಲಿ ಪಲ್ಲಕ್ಕಿ ಮೆರವಣಿಗೆ ಆಯಿತು. ಜನ ಎಲ್ಲ ಭಕ್ತಿಯಲ್ಲಿ ಮಿಂದೇಳ್ತಾ ಇದ್ರು. ಅಲ್ಲಿ ಒಂದು ಎಸಿತಾ ಇದ್ರು. ಏನು ಎಸಿತಾರೋ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆ ನಂತರ ಅಲ್ಲೆಲ್ಲ ಮುತ್ತುಗಳನ್ನ ಆರಿಸ್ತಾ ಇದ್ರು. ಆ ಮುತ್ತುಗಳನ್ನು ತದನಂತರ ಹೋದ ನಂತರದಲ್ಲಿ ಮುತ್ತುಗಳು ಬಿದ್ದು ಅವನ್ನೆಲ್ಲ ಆರಿಸ್ತಾ ಇದ್ರು. ಆ ಕರಿಮಣಿ ಮುತ್ತುಗಳು ಎಲ್ಲವೂ ಕೂಡ ಇತ್ತು. ಅವನ್ನೆಲ್ಲ ಆರಿಸಿದ್ದನ್ನು ನಾವು ಒಂದು 4-5 ವರ್ಷ ತೊಗೊಂಡ್ವಿ. ಯಾಕೆ ಅಂತಂದರೆ ಆ ಒಂದು ವೈಭವ, ಆ ಒಂದು ದೇವರ ಆಸ್ಥಾನದಲ್ಲಿ ನಾವೆಲ್ಲ ಎಷ್ಟು ಒಂದು ಭಕ್ತಿ ಪರವಶರಾದೀವಿ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಅಲ್ಲಿರತಕ್ಕಂತಹ ಸುಂದರವಾಗಿರ್ತಕ್ಕಂತಹ ವಿಗ್ರಹಗಳು, ಆ ದೇವಸ್ಥಾನದ ಅಲಂಕಾರ, ಸ್ವಚ್ಛತೆ ಮತ್ತು ಅಲ್ಲಿ ಎಲ್ಲರೂ ಕೂಡ ನಮ್ಮ ಅಕ್ಕಂದಿರು ಮತ್ತು ಧ್ಯಾನವನ್ನು ಮಾಡ್ತಾ ಹಾಡುಗಳನ್ನು ಹಾಡಿ ಭಕ್ತಿ ಸೇವೆಯನ್ನು ಕೂಡ ಮಾಡಿದರು. ಇವೆಲ್ಲ ನೋಡಿ ಭಾಳ ಸಂತೋಷ ಅನಿಸ್ತು. ನಾವು ಕೂಡ ಒಂದು ಭಕ್ತಿಯಲ್ಲಿ ಪರವಶರಾದೀವಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಲ್ಲಿಂದ ನಾವು ಮತ್ತೆ ದಬೋಯ್ಗೆ ಬಂದು ಅಲ್ಲಿ ರಾತ್ರಿ ಊಟ ಮಾಡಿಕೊಂಡು ಮತ್ತೆ ರಾತ್ರಿ ಪ್ರಯಾಣವನ್ನು ಮಾಡಿ ಸೌರಾಷ್ಟ್ರಕ್ಕೆ ಹೋಗುವಂಥದ್ದು ಇತ್ತು. ಬಟ್ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮೂರನ್ನ ಕಟ್ನೂರು ಮಲ್ಲಪುರಿಗೆ ಸ್ವಲ್ಪ ಆರಾಮ ತರ್ತು. ನಾವಲ್ಲಿ ದಬೋಯಲ್ಲಿ ವಸತಿ ಇದನ್ನೇ ನೋಡಲಿಲ್ಲ, ಓಂ ಶಾಂತಿ ಕೇಂದ್ರಕ್ಕೆ ಹೋಗಲಿಲ್ಲ. ನಾವು ಅವರು ಕಲ್ಲೋಳಿಯವರು ಮತ್ತು ಮಲ್ಲಾಪುರ ಕಟ್ಕೊಂಡು ದವಾಖಾನೆಗೆ ಬಿಟ್ಟು ನಾವು ಅಲ್ಲಿ ಹೋಗಿ ದವಾಖಾನೆಯೊಳಗೆ ಎಲ್ಲ ಹೊಡೆದು ಸ್ಕ್ಯಾನಿಂಗು ಇದೆಲ್ಲ ಮಾಡಿಸಿ ಅವ್ರಿಗೆ ಇದು ಮಾಡಿದ್ರೆ ಬರೋಳೊಳಗೆ ಅಕ್ಕಂದ್ರೆ ನೋಡಿ ಎಷ್ಟು ನಮ್ಮ ಎಲ್ಲ ಈ ಒಂದು ನಮ್ಮ ಬಗ್ಗೆ ಎಷ್ಟು ಕಾಳಜಿ ಅಂತಂದ್ರೆ ಅವ್ರು ನಮ್ಮ ಊಟ ಮಾಡಿಲ್ಲ ಅಂತ ಗೊತ್ತಿದ್ರು. ಅಲ್ಲಿ ಊಟ ಆದರೂ ಬಸ್ಸಿಗೆ ತೊಗೊಂಡು ಬಂದಿದ್ದರು. ಅಲ್ಲೇ ಬಸ್ಸಿನಾಗ ನಾವು ಊಟ ಮಾಡಿಕೊಂಡು ನಿಜವಾಗ್ಲೂ ಕೂಡ ನಮ್ಮ ಅಕ್ಕನಿಗಿಂತ ಹೆಚ್ಚಿನ ಒಂದು ಇದ್ರೊಳಗೆ ಕೂಡ ಅವರು ಊಟ ಮಾಡಿಸ್ಕೊಂಡು ಕರ್ಕೊಂಡು ನಮ್ಮ ಬಂದಿರ್ತಕ್ಕಂಥ ಯಾರೂ ಕೂಡ ಉಪವಾಸ ಇರಬಾರ್ದು, ಯಾರೂ ಕೂಡ ತೊಂದರೆಗಳು ಅನುಭವಿಸಬಾರ್ದು ಅಂತಕ್ಕಂಥ ಒಂದು ಕಾಳಜಿ
ನಿಜವಾಗ್ಲೂ ಕೂಡ ಒಂದು ಇದನ್ನು ಕಂಡಿವಿ. ಅಲ್ಲಿಂದ ರಾತ್ರಿ ಎಲ್ಲ ಪ್ರಯಾಣ ಮಾಡಿದ್ದೀವಿ. ಪ್ರಯಾಣ ಮಾಡಿ ಸೌರಾಷ್ಟ್ರಕ್ಕೆ ಬಂದು ಅಲ್ಲಿ ಓಂ ಶಾಂತಿ ಕೇಂದ್ರದಲ್ಲಿ ನಾವೆಲ್ಲ ಭಾಳ ವ್ಯವಸ್ಥೆ ಅಲ್ಲಿ ಎಲ್ಲ ಗುಜರಾತ್ ಮತ್ತು ರಾಜಸ್ಥಾನ ಎಲ್ಲ ಓಂ ಶಾಂತಿ ಕೇಂದ್ರಗಳು ನೋಡಿದಾಗ ಬಹಳಷ್ಟು ಸೊಗಸಾಗಿ ನಿರ್ಮಾಣಗೊಂಡಿತ್ತು. ಬೇಕಾದಷ್ಟು ಜನ ಬಂದರೂ ಕೂಡ ಅದೇನು ಕೊರತಿಲ್ಲ ಅಲ್ಲಿ ಎಲ್ಲ ಭೌತಿಕ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಓಂ ಶಾಂತಿ ಕೇಂದ್ರಗಳನ್ನು ನಾವೆಲ್ಲ ನೋಡಿದ್ದೀವಿ. ಅಷ್ಟೇ ಒಂದು ಪ್ರೀತಿ ವಾತ್ಸಲ್ಯ ಒಂದು ನಮ್ಮ ಮ್ಯಾಲ ಅಲ್ಲಿಯ ಜನ ತೋರಿಸ್ತಕ್ಕಂಥದ್ದು. ಅಲ್ಲಿಯ ಒಂದು ನಮ್ಮ ಸನ್ಮಿತ್ರರು ಅಲ್ಲಿ ನಮಗೆ ಎಲ್ಲ ರೀತಿಯ ಉಪಚಾರವನ್ನು ಕೂಡ ಮಾಡಿರ್ತಕ್ಕಂಥ ನಾವು ನೋಡಿದ್ದೀವಿ. ಅಲ್ಲಿ ಓಂ ಶಾಂತಿ ಕೇಂದ್ರದಲ್ಲಿ ನಾವೆಲ್ಲ ಉಪಹಾರ ಶುಚಿತ್ವ ಮಾಡಿಕೊಂಡು ಉಪಹಾರವನ್ನು ಸೇರಿಸಿಕೊಂಡು ಸೌರಾಷ್ಟ್ರ ಸೋಮನಾಥ ದೇವಸ್ಥಾನ ನೋಡಲಿಕ್ಕೆ ಹೋಗಿದ್ವಿ. ಸೌರಾಷ್ಟ್ರ ಸೋಮನಾಥ ದೇವಸ್ಥಾನಕ್ಕೆ ನೋಡಿಕೊಂಡು ಹಾಗೆಯೇ ಅಲ್ಲಿ ಸುತ್ತು ಸಮುದ್ರದ ಸಮೀಪ ಅಲ್ಲೇ ಸೋಮನಾಥ ಇದು ಪ್ರಥಮ ಜ್ಯೋತಿರ್ಲಿಂಗ. ನಾವು ನೋಡಿರಲಿಲ್ಲ, ಇದೇ ಪ್ರಥಮ ಜ್ಯೋತಿರ್ಲಿಂಗವನ್ನು ನಾವು ನೋಡಿಕೊಂಡು ಹಾಗೆಯೇ ಹೋಗುವಾಗ ಮಾಧವಪುರ ಬೀಚ್ನೊಳಗೆ ಒಂಟೆ ಸವಾರಿ ಮಾಡುವಂಥ ಪ್ರಸಂಗ. ಆಗ ನಾವೆಲ್ಲ ದಂಪತಿ ಸಮೇತ ಒಂಟೆ ಸವಾರಿ ಮಾಡಿ ಆನಂದವನ್ನು ಕೂಡ ಅನುಭವಿಸಿದ್ದೀವಿ. ಸಮುದ್ರದೊಳಗೆ ಹೋಗುವಾಗ ಬೇಡ ಒಳಗೆ ಹೋಗ್ಬೇಡ್ರಿ ಕರಿ ಬರ್ತಾ ಇದ್ದಾವೆ ಅಂತ ಎಚ್ಚರಿಸ್ತಿದ್ರು ಅಪ್ಪವರು. ಹಾಗೆಯೇ ದಂಡೆಯಲ್ಲಿ ನೆನೆಸ್ಕೊಂಡು ನಾವು ಸಮುದ್ರದ ನೀರನ್ನು ಕೂಡ ಅದರಲ್ಲಿ ಮುಖ ತೊಳ್ಕೊಂಡು ಸಮುದ್ರಕ್ಕೂ ಕೂಡ ಸಮುದ್ರ ರಾಜನಿಗೆ ನಾವು ನಮಸ್ಕರಿಸಿ ಹಾಗೆಯೇ ಪ್ರಯಾಣ ಬೆಳೆಸಿ ಸಾಂದೀಪ್ ಮುನಿಯ ಆಶ್ರಮಕ್ಕೆ ಹೋಗಿ ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಅಲ್ಲಿ ಭಕ್ತಿ ಸೇವೆಯನ್ನು ಮಾಡ್ಕೊಂಡ್ವಿ. ಅಲ್ಲೆಲ್ಲ ಸಂಸ್ಕೃತ ಪಾಠ ನಡೀತಾ ಇತ್ತು. ಮಕ್ಕಳೆಲ್ಲ ಒಟ್ಟಾರೆ ಬಹಳಷ್ಟು ಮಕ್ಕಳಿದ್ರು ಕೂಡ ಒಂದೇ ರೀತಿ ಅವರು ಸಂಸ್ಕೃತವನ್ನು ಪಠಣ ಮಾಡಿ ಅಲ್ಲಿ ಒಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇತ್ತು. ಭಾಳ ಸಂತೃಪ್ತಿ ಅನ್ನಿಸ್ತು. ಹಾಗೆಯೇ ಅಲ್ಲಿಂದ ಪೋರ್ಬಂದರದ ಓಂ ಶಾಂತಿ ಕೇಂದ್ರಕ್ಕೆ ಹಾಲ್ಟ್ ಮಾಡಿದ್ದೀವಿ. ಅಲ್ಲಿ ಬಹಳ ಉಪಚಾರ ಚೆನ್ನಾಗಿ ಆಯಿತು. ಬೆಳಿಗ್ಗೆ ಎದ್ದು ಬೇಗ ನಾವು ಯಾವಾಗ ಗಾಂಧಿ ಜನ್ಮಭೂಮಿಯನ್ನು ನೋಡಬೇಕು ಅಂತಕ್ಕಂಥ ತವಕಿತ್ತು. ಹಾಗೆಯೇ ಎಲ್ಲರೂ ಕೂಡ ಆಟೋ ಹತ್ತಿ ನಾವು ಗಾಂಧಿ ಹುಟ್ಟಿದ ಮನೆಗೆ ಹೋಗಿ ಗಾಂಧಿಯ ಅವರ ಮನೆಗೆ ಹೋಗಿ ನೋಡಿದಾಗ ಅವರಲ್ಲಿ ತಮ್ಮ ಓದುವರು ಹಾಗೆಯೇ ಇರ್ತಕ್ಕಂಥ ಇವನ್ನೆಲ್ಲದನ್ನು ನಾವು ಭಾಳ ತವಕದಿಂದ ನೋಡಿದ್ದೀವಿ. ಅವ್ರು ಮಾಡಿದ್ದು ಅಲ್ಲಿ ಕಲರ್ ಇನ್ನೂ ಕೂಡ ಇದೆ, ಗೋಡೆಗೆ ಇರ್ತಕ್ಕಂಥ ಕಲರ್. ಗಾಂಧೀಜಿಯವರು ಇಂತಹ ಒಂದು ಮನೆಯೊಳಗೆ ಇದ್ದು ಈ ಇಡೀ ಜಗತ್ತಿಗೆ ರಾಷ್ಟ್ರಪಿತರಾದವರಲ್ಲ, ರಾಷ್ಟ್ರಪಿತಗಳಾದಲ್ಲ ಅಂತಕ್ಕಂಥದ್ದನ್ನು ಕೂಡ ಈ ಜಗತ್ತಿಗೆ ಮಹಾತ್ಮ ಅದಲ್ಲ ಅಂತಕ್ಕಂಥದ್ದನ್ನು ನಾವು ನೋಡಿಕೊಂಡಾಗ ನಾವು ಕೂಡ ಭಾವಂತಾದೀವಿ. ಮಹಾತ್ಮನ ಪಾದಸ್ಪರ್ಶವಾಗಿರ್ತಕ್ಕಂಥ ನೆಲದಲ್ಲಿ ಕೂಡ ನಾವು ನಮಸ್ಕರಿಸಿ ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಅತ್ಯಂತ ನಾವು ಒದಗಿಸಿಕೊಡೋದು ಧನ್ಯವಾದಗಳನ್ನು ಕೂಡ ಹೇಳ್ತಿದ್ದೀವಿ. ಅಲ್ಲಿ ಪೋರ್ಬಂದರನ್ನು ಗಾಂಧಿ ಜನ್ಮಭೂಮಿ ನೋಡ್ಕೊಂಡು ಅದೊಂದು ಮ್ಯೂಸಿಯಂ ಟೈಪು ಮಾಡಿದ್ದಾರೆ. ಆದರೆ ಭಾಳಷ್ಟು ಟೈಮ್ ಸಿಗಲಿಲ್ಲ ಎಲ್ಲನೂ ನೋಡಲಿಕ್ಕೆ. ಅಲ್ಲಿ ನಿಜವಾಗ್ಲೂ ಒಂದು ದಿನಾನೇ ಬೇಕು ಪೂರ್ಣ ನೋಡಬೇಕಾದ್ರೆ. ಅವೆಲ್ಲ ಕೂಡ ಅವ್ರು ಓದಿರ್ತಕ್ಕಂಥ ಪುಸ್ತಕಗಳನ್ನು ಕೂಡ ನಾವು ನೋಡಲಿಕ್ಕೆ ಆಗಲಿಲ್ಲ. ಅದರ ಕಪಾಟಿನಲ್ಲಿ ಇಟ್ಟಿತ್ತು. ಅದೇ ಒಂದು ದಿವಸ ಒಂದು ತಾಸು ಸಾಲಿಲ್ಲ. ಆದರೂ ಕೂಡ ಬಂದು ಮತ್ತೆ ಓಂ ಶಾಂತಿ ಕೇಂದ್ರದಲ್ಲಿ ಉಪಹಾರ ಮಾಡಿಕೊಂಡು ನಾವು ನಾಗೇಶ್ವರ ಲಿಂಗ ಜ್ಯೋತಿರ್ಲಿಂಗ, 2ನೇ ಜ್ಯೋತಿರ್ಲಿಂಗ ಅಲ್ಲಿ ಬಂದಿದ್ವಿ. ಅಲ್ಲಿನೂ ಕೂಡ ನೋಡಿ ಎತ್ತರವಂಥ ಶಿವಮೂರ್ತಿ ಹತ್ರ ಫೋಟೋಗಳು ನೋಡಿಸ್ಕೊಂಡು ಹಾಗೆಯೇ ನಾವೆಲ್ಲ ಅಲ್ಲಿಂದ ಬೈಕ್ ದ್ವಾರಕ್ಕೆ ಬಂದ್ವಿ. ಸಾಂದೀಪ್ ಕೃಷ್ಣ ಸುಧಾಮ ಭೇಟಿಯಾಗಿರ್ತಕ್ಕಂಥ ಬೈಕ್ ದ್ವಾರಕೊಂಡು ನೋಡಿಕೊಂಡು ಅಲ್ಲಿಂದ ದ್ವಾರಕೇಶ್ವರ ದ್ವಾರಕಾಲಿಂಗನ್ನು ನೋಡಿದ್ದೀವಿ. ಆ ದ್ವಾರಕಕ್ಕೆ ಬಂದು ಅಲ್ಲಿ ನೋಡಿಕೊಂಡು ಅಲ್ಲಿನೂ ಊಟ ಮಾಡಿಕೊಂಡು ರಾತ್ರಿ ಪ್ರಯಾಣ ಮಾಡಿ ಗಾಂಧಿನಗರಕ್ಕೆ ಬಂದೀವಿ. ಗಾಂಧಿನಗರದಲ್ಲಿ ಒಂದು ಕಡೆ ಶುಚಿತ್ವ ಮಾಡಿಕೊಂಡು ಅಲ್ಲಿ ಓಂ ಶಾಂತಿ ಕೇಂದ್ರಕ್ಕೆ ಹೋದೀವಿ. ಓಂ ಶಾಂತಿ ಕೇಂದ್ರದಲ್ಲಿ ಭಾಳ ಸೊಗಸಾಗಿ ಅಲ್ಲಿ ನಮಗೆ ವಿಚಾರಗಳನ್ನ ಹೇಳಿಕೊಟ್ರು. ಅಲ್ಲಿನೂ ಕೂಡ ಮುರಳಿ ಧ್ಯಾನವನ್ನು ಮಾಡಿಕೊಂಡು ಉಪಹಾರವನ್ನು ಸೇವಿಸಿಕೊಂಡು ನಮ್ಮೆಲ್ಲರಿಗೂ ಕೂಡ ಅಲ್ಲಿ ಭಾಳ ಉಪಚಾರವನ್ನು ಚೆನ್ನಾಗಿ ಮಾಡಿದರು. ಅಲ್ಲಿಂದ ನಾವು ಸೀದಾ ಕ್ವಿಟ್ ಇಂಡಿಯಾ ಚಳವಳಿಯನ್ನು ನೆನಪಿಸ್ತಕ್ಕಂಥ ಗಾಂಧಿಧಾಮಕ್ಕೆ ಹೋದಿವಿ. ಭಾಳ ದೊಡ್ಡದಾಗಿರ್ತಕ್ಕಂಥ ಗಾಂಧಿಧಾಮ. ಅಲ್ಲೆಲ್ಲ 2 ತಂತ್ರಗಳನ್ನು ಮಾಡಿಕೊಂಡು ನಮ್ಮೆಲ್ಲರಿಗೂ ಕೂಡ ಈ ಗಾಂಧಿ ನಡೆದು ಬಂದ ದಾರಿ, ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಗಾಂಧಿ ನಮಗೆಲ್ಲರಿಗೂ ಕೂಡ ಹೀಗೆ ಪ್ರಯತ್ನಪಟ್ಟು ಎಷ್ಟು ಚಳವಳಿಗಳನ್ನ ಮಾಡಿದರು ಅಂತಕ್ಕಂಥದ್ದನ್ನು ಕಣ್ಣಿಗೆ ಕಟ್ಟು ಹಾಗೆ ನಮಗೇನು ಪ್ರೈಮರಿ ಹೈಸ್ಕೂಲಲ್ಲಿ ಓದಿದ್ದೀವೋ ಅದರಲ್ಲಿ ನೇರವಾಗಿ ನೋಡ್ತಕ್ಕಂಥ ಅನುಭವ ಆಯಿತು. ಭಾಳ ಸೊಗಸಾಗಿ ಅಲ್ಲಿ ತಿಳಿಸ್ಕೊಟ್ರು. ಅವೆಲ್ಲವುಗಳನ್ನು ಕೂಡ ನೋಡಿಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ನಾವು ಮೌಂಟ್ ಹೋಗಿ ಬಂದ್ವಿ.
ಕೆಲವು ನನ್ನ ಹಿರಿಯರು ಈ ಬೆಳಗಾವಿ ಸರು ಅವೆಲ್ಲ ಒಂದು ತಂಡ ಮೊದಲೇ ಅವರು ನೇರವಾಗಿಯೇ ಮೌಂಟ್ ಅಬು ಹೋಗಿದ್ರು. ಯಾಕಂದರೆ ಈ ಹಿಂದಿನವರೆಲ್ಲ ಟೂರ್ಗಳು ನೋಡಿರೋದ್ರಿಂದ ನಾವು ಒಮ್ಮೆನೇ ಬಂದಾಗ ಅಲ್ಲಿ ರಾತ್ರಿ ಹಾಲ್ಟ್ ಮಾಡಿದ್ವಿ. ಮರುದಿವಸ ನಾವು ಹೋಗಿ ಭಾವ ಮಿಲನ ಆಗ್ತಕ್ಕಂಥ ಇದನ್ನು ನೋಡ್ಲಿಕ್ಕೆ ಹೋದಾಗ ದೊಡ್ಡದಾಗಿರ್ತಕ್ಕಂಥ ಭವನ, ದೊಡ್ಡದಾಗಿರ್ತಕ್ಕಂಥ ಇದು ಅಲ್ಲಿ ಎಲ್ಲಿ ಹೋದರೂ ಕೂಡ ಭಾವನ ನೆನಪು, ಭಾವನ ಸ್ಮರಣೆ. ಎಷ್ಟು ಜನಸಾಗರವೇ ಅಲ್ಲಿ ಸೇರಿತ್ತು. ಮರುದಿವಸ ಅಲ್ಲಿ ನೋಡಿಕೊಂಡು ಸೋಲಾರ್ ಸಿಸ್ಟಮ್ ದೊಡ್ಡ ಇಡೀ ನಮ್ಮ ದೇಶದಲ್ಲಿ ದೊಡ್ಡದಾಗಿರ್ತಕ್ಕಂಥ ಸೋಲಾರ್ ಸಿಸ್ಟಮ್ನ ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅದೆಲ್ಲವೂ ಕೂಡ ನಾವು ನೋಡಿದಾಗ ಈ ಅಳಿದು ಹೋಗ್ತಕ್ಕಂಥ ಈ ಸೂರ್ಯನ ಶಕ್ತಿಯನ್ನು ನಾವು ಬಳಸ್ಕೊಂಡ್ರೆ ಇಡೀ ಜಗತ್ತಿಗೆ ನಾವು ಶ್ರೀಮಂತರಾಗ್ತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು ಅಲ್ಲಿ ಇತ್ತು. ಅದರ ನಂತರದಲ್ಲಿ ನಾವು ಮರುದಿವಸ 22ನೇ ತಾರೀಕು ಭಾವ ಮಿಲನ, ಸುಮಾರು 40,000ಕ್ಕೂ ಮಿಕ್ಕಿರ್ತಕ್ಕಂಥ ಜನ ಅಲ್ಲಿ ಒಂದು ಸೂಜಿ ಬಿದ್ದು ಸಫಲಾಗ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ಅಲ್ಲೆಲ್ಲರೂ ಕೂಡ ಭಕ್ತಿ ಪರವಶರಾಗಿ ಆ ಭಾವ ಮಿಲನದಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ಈ ದೇಶದ ವಿವಿಧ ಸಂಸ್ಕೃತಿ, ವಿವಿಧ ನಾಗರಿಕತೆಯನ್ನು ಹೊಂದಿರತಕ್ಕಂಥವ್ರು, ವಿವಿಧ ಭಾಷೆಯನ್ನು ಆಡ್ತಕ್ಕಂಥವ್ರು, ವಿವಿಧ ಪದ್ಧತಿಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥವ್ರು ಅಲ್ಲೆಲ್ಲ ಸೇರಿದ್ದೀವಿ. ಅಲ್ಲೆಲ್ಲರೂ ಕೂಡ ನಾನು ಅಂತಕ್ಕಂಥದ್ದನ್ನು ಮರೆತು, ನಾವು ಅಂತಕ್ಕಂಥದ್ದನ್ನು ಮರೆತು ನಾವೆಲ್ಲರೂ ಆ ಬಾಬಾನಲ್ಲಿ ಮಿಲನ ಆಗಿರ್ತಕ್ಕಂಥದ್ದು. ಆ ಬಾಬಾನ ನಮ್ಮಲ್ಲಿ ಬಂದು ಅಲ್ಲಿ ಮುರಳಿ ಹೇಳ್ತಿದ್ದಾರನ್ನು ಅಂತಕ್ಕಂಥದ್ದು. ನಾವು ಆತ್ಮ ಪರಮಾತ್ಮನಲ್ಲಿ ಲೀನ ಆಗುತ್ತಲ್ಲ, ಆ ಒಂದು ಸ್ಥಿತಿಯನ್ನು ಅಲ್ಲಿ ಅನುಭವಿಸ್ತಕ್ಕಂಥ ಒಂದು ಇದು ನಮ್ಗೆ ಅವಕಾಶ ಆಯಿತು. ಆದರೆ ನಮ್ಗೆ ಅದು ಕಡಿಮೆ ಅವಕಾಶ ಸಿಗ್ತೇನೋ ಅಂತಕ್ಕಂಥದ್ದು. ಆದರೂ ಕೂಡ ಅಪ್ಪನವರು ಆ ಅವಕಾಶ ಮಾಡಿಕೊಟ್ರು. ತದನಂತರದಲ್ಲಿ ಅಲ್ಲಿ ಎಲ್ಲ ಮಂದಿರಗಳನ್ನು ನೋಡ್ತಕ್ಕಂಥದ್ದು, ಆ ಮಂದಿರದಲ್ಲಿ ಸಂದೇಶಗಳನ್ನು ಓದಿ ಆನಂದಿಸ್ತಕ್ಕಂಥದ್ದು, ಅವುಗಳನ್ನು ನಾವು ಅರ್ಥೈಸಿಕೊಡ್ತಕ್ಕಂಥದ್ದು. ಮತ್ತು ಎಷ್ಟು ಜನ ಬಂದರೂ ಕೂಡ ಊಟಕ್ಕೇನು ತೊಂದರೆ ಇರಲಿಲ್ಲ. ದಿವಸ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಭೋಜನವನ್ನು ಮಾಡ್ತಕ್ಕಂಥದ್ದು. ಹೇಗೆ ಅದನ್ನು ನಿಭಾಯಿಸಿದ್ರು ಕೂಡ ಅದೇನೋ ಬಾಬಾ ಅದನ್ನು ಹಿಂದಿನ ಶಕ್ತಿಯಾಗಿ ನಿಂತು ಅಲ್ಲಿ ಮಾಡ್ತಿದ್ದ ಅಂತಕ್ಕಂಥದ್ದು. ಆ ಒಂದು ಪ್ರಸಾದವನ್ನು, ಅದು ಭೋಜನ ಅಲ್ಲ ಪ್ರಸಾದ ಅಂತ ಎಲ್ಲರೂ ಸ್ವೀಕರಿಸಿ ಆನಂದ ತೃಪ್ತಿಯನ್ನು ಹೊಂದತಕ್ಕಂಥದ್ದು. ಹೀಗೆಲ್ಲವೂ ಕೂಡ ಆಗಿ ಅಲ್ಲಿಂದ ಮತ್ತೆ ಮಧುವನಕ್ಕೆ ಹೋಗಿವಿ. ಅಲ್ಲಿ ಕೃಷ್ಣವನವನ್ನು ನೋಡ್ತೀವಿ. ಮಧುವನದಲ್ಲಿ ಬಾಬಾ ಮಂದಿರದಲ್ಲಿ ನೋಡ್ತೀವಿ. ಬಾಬಾ ಅಲ್ಲಿ ಇದ್ದುಕೊಂಡು ಪ್ರವಚನ ಮಾಡ್ತಕ್ಕಂಥ ಸ್ಥಳದಲ್ಲಿ ನಾವು ಕೂಡ ಹೋಗಿ ಧನ್ಯರಾದೀವಿ ಅಂತಕ್ಕಂಥ ಒಂದು ಅನುಭವವನ್ನು ಅನುಭವಿಸಿ, ಹಾಗೆಯೇ ವಾಘ ಬಾರ್ಡರ್ ತನೂ ಹೋದ್ವಿ ನಾವು. ವಾಘ ಬಾರ್ಡರ್ ತನೂ ಹೋಗಿ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಓಂ ಶಾಂತಿ ವನ, ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅಲ್ಲಿ ರಾಜಸ್ಥಾನಿ ಅವರೆಲ್ಲ ಬಂದಿದ್ರು, ಅವರೆಲ್ಲ ಕುಣಿತಾ ಇರೋದನ್ನು ನಾವು ಕುಣಿದ್ಬಿಟ್ಟಿವಿ ಒಬ್ಬರಿಗೆ. ಯಾಕಂದರೆ ಅಲ್ಲಿ ರಾಜಸ್ಥಾನಿ ಜನ ಎಲ್ಲರೂ ಒಂದಾಗಿ ಕುಣಿದು ಆನಂದವನ್ನು ಅನುಭವಿಸಿ, ಅದು ಕೂಡ ಒಂದು ಆತ್ಮ ಅಭಿಮಾನವನ್ನು ಹೊಂದಿರ್ತಕ್ಕಂಥದ್ದು. ಅಲ್ಲಿ ಕೂಡ ನಾವು ಭಾಗವಹಿಸಿ ಐದನೇ ರಾತ್ರಿ ಬಂದು ಮತ್ತೆ ವಸತಿ ಮಾಡಿ, ಬೆಳಿಗ್ಗೆ ನಮ್ಮೆಲ್ಲ ತಂಡದವರು ಉದಯಪುರ ಹೋಗ್ಬೇಕು ಅಂತಕ್ಕಂಥದ್ದು. ಒಂದು 47 ಜನ ನಾವು ಬಸ್ ಮಾಡಿಕೊಂಡು ಉದಯಪುರಕ್ಕೆ ಹೋಗಿದ್ವಿ. ಹಳದಿ ಘಾಟ್ನಲ್ಲಿ ನೋಡಿದ್ವಿ. ಆ ಹಳದಿ ಘಾಟ್ನಲ್ಲಿ ರಾಣಾ ಪ್ರತಾಪ್ ಸಿಂಗ್ನ ಕುದುರೆ ಚೇತಕ್, ಆ ಚೇತಕ್ ಅಂತ್ಯವಾಗಿರ್ತಕ್ಕಂಥದ್ದು ಕುದುರೆ ಅಲ್ಲಿ ಮರಣವನ್ನು ಹೊಂದಿರತಕ್ಕಂಥದ್ದು. ಅಲ್ಲಿ ಆ ವಿಗ್ರಹ ನೋಡಿದ್ದೀವಿ. ಆ ಹಳದಿ ಘಾಟ್ನಲ್ಲಿ ರಾಣಾ ಪ್ರತಾಪ್ ಸಿಂಗ್ ಹೇಗೆ ಹೋರಾಟ ಮಾಡಿದ ಅಂತಕ್ಕಂಥದ್ದು ಕಣ್ಣಿಗೆ ಕಟ್ಟುವ ಹಾಗೆ ಏನು ಗಾಂಧಿಧಾಮದಲ್ಲಿ ಮಾಡಿದ ಹಾಗೆಯೇ ಕೂಡ ಹಳದಿ ಘಾಟ್ನಲ್ಲಿ ರಾಣಾ ಪ್ರತಾಪ್ ಸಿಂಗ್ ನಡೆದು ಬಂದ ದಾರಿ, ಆತ ಈ ನಮ್ಮ ಸಾಮ್ರಾಜ್ಯ ಉಳಿಸಿಕೊಳ್ಳಲಿಕ್ಕೆ ಹೇಗೆ ಹೋರಾಟ ಮಾಡಿದ ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ಕಣ್ಣಿಗೆ ಕಟ್ಟುವ ಹಾಗೆ ಚಿತ್ರಿಸಿದ್ದಾನೆ. ಅದೆಲ್ಲವೂ ಕೂಡ ನೋಡಿಕೊಂಡು ಅಲ್ಲಿಂದ ನಾವು ಇದಕ್ಕೆ ಹೋಗಿದ್ವಿ. ಉದಯಪುರದಲ್ಲಿ ರಾಣಿ ಬೀಚ್ ನೋಡಿದ್ದೀವಿ. ಉದಯಪುರ ದೊಡ್ಡದಾದ ಅರಮನೆಯೊಳಗೂ ಕೂಡ ಟೈಮ್ ಸಾಲಲಿಲ್ಲ ನಮಗೆ. ಅದು ನೋಡಬೇಕಾದ್ರೆ ಬಹಳಷ್ಟು ಒಂದು ಮ್ಯೂಸಿಯಂ ಸಮೇತ ಅರಮನೆಯನ್ನು ನೋಡಬೇಕಾದಂಥದ್ದು. ಇನ್ನೊಂದು ಅದರ ಎದುರುಗಡೆ ಒಂದು ದೊಡ್ಡ ಕೆರೆ, ದೊಡ್ಡದಾದ ಸರೋವರ. ಆ ಸರೋವರದಲ್ಲಿ ಒಂದು ಅರಮನೆಯನ್ನು ಕೂಡ, ಅಲ್ಲಿ ಬೇಸಿಗೆ ಅರಮನೆಯನ್ನು ರಾಜ ಮಾಡಿದ್ದ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಉದಯ್ ಸಿಂಗ್ ಕಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ ಅಲ್ಲಿ ನೋಡಿಕೊಂಡು ಬಂದು ಮತ್ತೆ ನಮ್ಮ ಮೌಂಟ್ ಅಬುಗೆ ಬಂದು ಅಲ್ಲೆಲ್ಲ ರೆಡಿಯಾಗಿ ಊಟ ಮಾಡಿಕೊಂಡು, ಹಾಗೇನು ಮತ್ತೆ ನೋಡ್ರಿ ಕೋರು ಬರುವಾಗ ಟ್ರೈನ್ಯಾಗ ನಮ್ಮ ಭಕ್ತರು ಯಾರೂ ಕೂಡ ಹಾಗೆ ಉಪವಾಸ ಹೋಗಬಾರ್ದು ಅಂತೇಳಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕೂಡ, ಟಿಫಿನ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಮರುದಿವಸ ನಾವು ಬರುವವರೆಗೂ ಊಟ ಮಾಡಬೇಕು, ಆ ರೀತಿ ವ್ಯವಸ್ಥೆಯನ್ನು ಮಾಡಿ ನಮ್ಮೆಲ್ಲರಿಗೂ ಪ್ಯಾಕ್ ಮಾಡಿ ಕಷ್ಟಕ್ಕೆ ಇಟ್ಟಿದ್ರು. ಅವನ್ನೆಲ್ಲ ತೆಗೆದುಕೊಂಡು ಬಂದು ನಾವು ರಾತ್ರಿ ರೈಲ್ವೆ ಸ್ಟೇಷನ್ ಬಂದ್ವಿ, ಅಬು ರೋಡು. ಅಲ್ಲಿ ಎಲ್ಲರೂ ಕೂಡ 1-2 ತಾಸು ಕಾದೀವಿ. ಟ್ರೈನ್ ಬಂತು 3:20ಕ್ಕೆ. ಆ ಒಂದು ಟ್ರೈನ್ ಬೆಕ್ನೇರ ಯಶವಂತಪುರ ಎಕ್ಸ್ಪ್ರೆಸ್ನಲ್ಲಿ ನಾವೆಲ್ಲ ಮತ್ತೆ ಮರಳಿ ಟ್ರೈನನ್ನು ಮರು ಪ್ರಯಾಣಿಸಿ ಇಲ್ಲಿ ಬಂದ್ಬಿಟ್ಟಿದ್ದೀವಿ.
ಬಾಗಲಕೋಟೆ ಬೆಳಿಗ್ಗೆ ಬಂದು ಮತ್ತು ನಮ್ಮ ಮನೆಗೆ ಬರೀವಿ. ಬಟ್ ಈ ನಾವು ಅಕ್ಕೋರಿಗೆ ಭಾಳ ಧನ್ಯವಾದ ಹೇಳಬೇಕಾಗ್ತದೆ. ಒಬ್ಬ ಮಹಿಳೆಯಾಗಿ ಯಾವುದೋ ಒಂದು ಕಿಂಚಿತ್ತೂ ಕೂಡ ತೊಂದರೆ ಆಗದಂತೆ ಪೂರ್ವ ತಯಾರಿ ಮಾಡ್ಕೊಂಡು ಅಲ್ಲಿನೂ ಕೂಡ ಯಾವುದೇ ಪ್ರತಿ ಸಂದರ್ಭದಲ್ಲಿ ಕೂಡ ಯಾರಿಗೂ ಏನು ತೊಂದರೆ ಆಗದಂತೆ ಒಂದು ಯೋಚನೆ ಮಾಡಿ ಹಾಗೇನೇ ಯೋಜನೆ ಮಾಡಿ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ನೋಡಿದ್ರೆ ಅದು ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದರೂ ಕೂಡ ಕಡಿಮೆ. ಭಾಳ ಸೊಗಸಾಗಿ ಒಂದು ಈ ಪ್ರಯಾಣವನ್ನು, ಇದು ಭಕ್ತಿ ಪ್ರಯಾಣ, ಈ ಭಕ್ತಿ ಪ್ರಯಾಣವನ್ನು ಮಾಡಿದ್ರು ಒಂದು ಭಾಳ ಅನುಭವವನ್ನು ಅನುಭವಿಸಿದ್ದೀವಿ. ಇಲ್ಲಿ ನಾವು ಟೂರ್ ಮಾಡಬೇಕನ್ನುವಂಥದ್ದಿತ್ತು, ಅದು ಕೂಡ ಈಡೇರಿತು. ಇದ್ದಾಗ ಭಕ್ತಿ ರಸದಲ್ಲಿ ಕೂಡ ಬಿಂದೇಳಬೇಕಂತಿತ್ತು, ಅದು ಕೂಡ ಆಯಿತು. ಆದರೆ ನಾವು ನೇರವಾಗಿಯೇ ಅಲ್ಲಿ ಹೋಗಿ 10 ದಿವಸನೂ ಕೂಡ ನಾವು ಅಲ್ಲೇ ಇದ್ದು ಬಾಬಾ ಮಿಲನದಲ್ಲಿ ಇದ್ದುಕೊಂಡು ಬಾಬಾನ ಸನ್ನಿಧಾನದಲ್ಲಿ ನಾವು ಇರಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ನಾವು ಅಂದ್ಕೊಂಡು ಬಂದಿದ್ದೀವಿ. ಒಂದು ಭಾಳ ಸೊಗಸಾಗಾಯಿತು. ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಅಕ್ಕನವರಿಗೂ ಮತ್ತು ನಮ್ಮೊಂದಿಗೆ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ, ಸಹೋದರ ಸಹೋದರಿಗೂ ನನ್ನ ನುಡಿನಮನವನ್ನು ಅರ್ಪಿಸ್ತಾ ಈ ಒಂದು ಭಕ್ತಿಯ ಸೇವೆಯಲ್ಲಿ ನಮಗೂ ಕೂಡ ಅವಕಾಶ ಕಲ್ಪಿಸಿದೆ. ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತುಗಳನ್ನು ಹನುಮಂತಗೌಡ ಗೋವಿಂದಗೌಡ ಮಿರ್ಜಿ ಅಂತೇಳಿ ಸರ್, ನಮ್ಮದು ಮೂಲತಃ ರೆಡ್ಡಿ ತಿಮ್ಮಾಪುರ, ಬದಾಮಿ ತಾಲೂಕು. ಇಲ್ಲೇ ನಾನು ಮೊದಲು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇವೆಗೆ ಸೇರಿ ಹಾಗೆಯೇ ಆಫ್ಟರ್ ಮ್ಯಾರೇಜ್ PUC BA BEd MA ಎಲ್ಲ ಎಕ್ಸ್ಟರ್ನ್ ಮಾಡ್ಕೊಂಡು KES ಮಾಡಿಕೊಂಡೆ. ಆಮೇಲೆ ಐಟಿಎಲ್ನಲ್ಲಿ ಲೆಕ್ಚರ್ ಆಗಿ ಸೇವೆ ಮಾಡಿ ಒಂದು ಗೌರ್ಮೆಂಟ್ ಥಿಯೇಟರ್ನಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ ಹಾಗೆಯೇ ಇಲ್ಲಿ ಬಾಗಲಕೋಟೆ ಹಾಗೂ ಮುಧೋಳದಲ್ಲಿ BRC ಕೋಆರ್ಡಿನೇಟರ್ ಆಗಿ ಕೆಲಸವನ್ನು ಮಾಡಿ ತದನಂತರದಲ್ಲಿ BEO ಇಲ್ಲಿ ಬಾಲಕಿಯರ ಗರ್ಲ್ಸ್ ಹೈಸ್ಕೂಲಿನ ವೈಸ್ ಪ್ರಿನ್ಸಿಪಾಲ್ ಆಗಿ BEO ಬೀಳ್ಗಿ, BEO ರಾಮದುರ್ಗ, ಬೀಳ್ಗಿ, ಮುದ್ದೇಬಿಯ, ಬಿಜಾಪುರ ಹಾಗೂ DYPC ಬಿಜಾಪುರ ಮತ್ತು ಈ ಎಜುಕೇಷನ್ ಆಫೀಸರ್ ಅಂತ ಕೆಲಸ ಇಲ್ಲೇ ಬಾಗಲಕೋಟೆಯಲ್ಲಿ ಅಂತಿಮ ಸೇವೆ ಮಾಡಿ ಆ ಸಂದರ್ಭದಲ್ಲಿ ಅದನ್ನು ಕೂಡ ಉಪನಿರ್ದೇಶಕರಾಗಿ 4 ತಿಂಗಳ ಕೆಲಸವನ್ನು ಮಾಡಿದೆ. ನಮಗೆ KES ಆದಾಗ ಇಲ್ಲಿ ಬಳಗನೂರ ಸಾಹೇಬರ ಅವರೇ DDP ಇದ್ದರು. ಪ್ರಥಮ ಅಂದರೆ ಬಿಜಾಪುರ 2, ಬಾಗಲಕೋಟೆ 2 ಒಂದೇ ಬಿಜಾಪುರ ಅವಳಿ ಜಿಲ್ಲೆಗಳು. ಹೊಸದಾಗಿ ಬಾಗಲಕೋಟೆ ಆದಾಗ ಹೊಸದಾಗಿ DDP ಆಫೀಸ್ ಆದಾಗ ಫಸ್ಟ್ DDP ಆದವರೇ ಬಳಗನೂರ ಸರ್. ಅವರೇ ನಮ್ಗೆ ಟ್ರೈನಿಂಗ್ ಕೊಟ್ಟರು. ಆಗ 15 ದಿವಸ ನಾವು ಇಲ್ಲಿ ಟ್ರೈನಿಂಗ್ ಅಂದರೆ ಪ್ರಾಥಮಿಕ ಶಾಲೆಗೆ BOS, PDP, ಟೈಪ್ CT ಹೀಗೆ 15 ದಿವಸ ಟ್ರೈನಿಂಗ್ ಹಾಕಿದ್ರು KES ಆದಾಗ. ಅವಾಗ ಸರ್ ನಮಗೆಲ್ಲ ಒಳ್ಳೆಯ ಆಡಳಿತ ಹೇಗೆ ಮಾಡಬೇಕು, ಎಂತ ಮಾಡಬೇಕು ಅಂತಕ್ಕಂಥ ಟ್ರೈನಿಂಗನ್ನು ಕೂಡ ಕೊಟ್ಟಿದ್ರು. ಮತ್ತು ಅವ್ರು ಹೋಗ್ತಕ್ಕಂಥ JP ಮೀಟಿಂಗು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಒಟ್ಟಾರೆಯಾಗಿ ಏನು ಟ್ರೈನಿಂಗ್ ಕೊಡಬೇಕು ಅನ್ನುವಂಥದ್ದನ್ನು ಕೊಟ್ಟು ನಮ್ಗೆ ಈ ಮಟ್ಟಕ್ಕೆ ಬರಲಿಕ್ಕೂ ಕೂಡ ಅವರ ಒಂದು ಶುಭಾಶೀರ್ವಾದದ ಅವ್ರು ನಾವು ಇಲ್ಲೇ ನೋಡ್ತಾ ಇದ್ದೀವಿ. ಅವ್ರ ಮುಂದೆ ನಾವು ಮಾತಾಡ್ತಿದ್ದೀವಿ. ಅದು ಭಾಳ ಸಂತೋಷ ಅನಿಸ್ತಾ ಇದೆ. ಅವರು ಕೂಡ ನಮ್ಮ ಕೂಡ ಬಾಬಾ ಮೇಲೆ ಬಂದಿದ್ದರು. ಅದು ಇನ್ನೊಂದು ಗೌರವ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಭಾಳಷ್ಟು ಅಲ್ಲಿಂದ ನಾವು ಇಲ್ಲೇ DDP ಕೆಲಸ ಮಾಡಿ ಭಾಳ ಸಂತೃಪ್ತಿಯಿಂದ ಕೆಲಸ ಮಾಡಿದ್ವಿ. ಮತ್ತು ಸ್ಕೌಟ್ ಗೈಡ್ಸ್ನಲ್ಲಿ ಜಿಲ್ಲಾ ಮುಖ್ಯ ಆಯುಕ್ತನಾಗಿ ಈಗಲೂ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಅದು ಒಂದು ಪ್ರೈವೇಟ್ ಸಂಸ್ಥೆ ಆಗಿರೋದ್ರಿಂದ ಈಗಲೂ ಕೂಡ ನಾನು ಆಯುಕ್ತನ ಕೆಲಸ ಮಾಡ್ತಾಯಿದ್ದೀನಿ. ಒಟ್ಟಾರೆಯಾಗಿ ಬದುಕಿನ ಈ 41 ವರ್ಷ 3 ತಿಂಗಳ 20 ದಿನ ಸೇವೆ ಸಲ್ಲಿಸಿದೆ. 18ನೇ ವಯಸ್ಸಿನಲ್ಲಿ ಸೇವೆಗೆ ಸೇರಿದೆ. ಒಟ್ಟಾರೆ ಈ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಉಪನಿರ್ದೇಶಕರ ಹಂತದವರೆಗೂ, ಒಬ್ಬ TCH ಕಾಲೇಜ್ ಹುಡುಗಾಗಿ TCH ಕಾಲೇಜ್ ಪ್ರಿನ್ಸಿಪಾಲ್ರವರಿಗೂ ಕೂಡ ನಮ್ಮ ಹೋಗುವಂಥ ಭಾಗ್ಯ ನನಗೆ ಸಿಕ್ತು. ಇದಕ್ಕೆ ನನ್ನ ತಂದೆ ತಾಯಿ ಮತ್ತು ಗುರುಗಳ ಆಶೀರ್ವಾದ. ನಾವು ಆತ್ಮಾನಂದರ ಶಿಷ್ಯರಾಗಿರೋದ್ರಿಂದ ಇವತ್ತು ಮಲ್ಲಪ್ಪ ಅವರು ನಾವೆಲ್ಲ ಗದಗಿನ ಶಿವಾನಂದ ಮಹಾಸ್ವಾಮಿಗಳ ಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ಗುರುದೇವ್ ಆತ್ಮಾನಂದರ ಶಿಷ್ಯರಾಗಿರೋದ್ರಿಂದ ಆಧ್ಯಾತ್ಮ ಅಲ್ಲಿಂದಲೂ ಕೂಡ ನಾವು ಚಿಕ್ಕ ವಯಸ್ಸಿನಿಂದ ನಮ್ಮಲ್ಲಿ ಬಂದಿರೋದ್ರಿಂದ ಅದನ್ನು ಇವತ್ತು ತಕ್ಕೋರೇನು ತಮ್ಮ ಇದರಲ್ಲಿ ಹೇಳಿಲ್ಲ, ಸಮಾನ ಸ್ಥಿತಿಯಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥ ಎಂಥ ಪರಿಸ್ಥಿತಿ ಬಂದರೂ ಅಚಾನಕ್ ಘಟನೆಗಳು ಬಂದು ಕೂಡ ಅದನ್ನು ಸ್ವಾಭಾವಿಕವಾಗಿ ಸ್ವೀಕರಿಸುವಂಥದ್ದು ಮತ್ತು ಸ್ಥಿತಿಯನ್ನು ಬದಲಾಯಿಸಿಕೊಳ್ಳೋದನ್ನು ಇರುವ ಸ್ಥಿತಿಯಲ್ಲಿ ಹೋಗ್ತಕ್ಕಂಥದ್ದು ಸುಖದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಒಂದು ಮನೋಭಾವವನ್ನು ಹೊಂದಲಿಕ್ಕೆ ಆ ಆಧ್ಯಾತ್ಮ ಶಿಕ್ಷಣ ಬರ್ತದ್ದು. ಈಗ ಅದಕ್ಕೆ ಮತ್ತಷ್ಟು ಗಟ್ಟಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಭಾವನೆ ಅಂತ ಹೇಳಿ ತಮ್ಮೆಲ್ಲ ತಂದೆ ಪಾದಗಳಿಗೆ ಸಣ್ಣ